ಹಲೋ, ವೆಲ್ಕಮ್ ಟು ರೇಖಾ ಕ್ರಿಯೇಷನ್ಸ್. ನಮಸ್ತೆ. ನಾವಿವತ್ತು ಯಾವ ರೀತಿ ಕ್ರೋಶಾ ಚೈನ್ಸನ್ನು ಹಾಕೋದು, ಹಾಗೆ ಸಿಂಗಲ್ ಕ್ರೋಶಾ ಮಾಡೋದು ಹೇಗೆ ಹಾಗೂ ಡಬಲ್ ಕ್ರೋಶಾ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಕೊ ಹೋಗೋಣ ಈ ವಿಡಿಯೋದಲ್ಲಿ. ಹೀಗೆ ನಾವು ನಿಡಲನ್ನು ತೆಗೆದುಕೊಂಡು ಅದರಲ್ಲಿ ಆ ಕ್ರೋಶಾ ದಾರವನ್ನು ಹಾಕಿ ಹಿಂದಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಮುಂದ್ಗಡೆ ತೆಗೆದುಕೊಂಡು ಬಂದು ಒಂದು ರೌಂಡ್ ಮಾಡ್ಕೊಂಡು ತೆಗೆದುಕೊಂಡ್ಬರ್ಬೇಕು ಆ ನಿಡಲನ್ನು. ಮತ್ತು ಅದ್ರ ಮೇಲುಗಡೆಯಿಂದ ಕ್ರೋಶಾ ದಾರವನ್ನು ಹಾಕಿ ಆ ಹೋಲ್ನಲ್ಲಿ ತೆಗೆದುಕೊಳ್ಬೇಕು. ಅಥವಾ ನೀವೊಂದು ನಾಟನ್ನು ಫಸ್ಟೇ ರೆಡಿ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ನಿಡಲ್ ಹಾಕಿಬಿಟ್ಟು ಹೀಗೆ ಮೇಲ್ಗಡೆಯಿಂದ ಎಳ್ಕೊಳ್ತಾನೂ ಹೋಗ್ಬೋದು. ಈ ರೀತಿ ಕೂಡ ಚೈನ್ ಮಾಡ್ಕೊಳ್ಬೋದು. ನಾನೊಂದು ಹಿಂದಿನ ವಿಡಿಯೋದಲ್ಲಿ ಆ ಥರ ನಾಟ್ ಹಾಕಿ ಹೇಗೆ ಎಳ್ಕೊಳ್ಬೇಕು ಎಂಬುದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಅದರ ಮೂಲಕ ಬೇಕಾದರೆ ತಿಳ್ಕೊಳ್ಬೋದು. ಈ ರೀತಿ ಚೈನನ್ನು ರೆಡಿ ಮಾಡಿದ ನಂತರ ನಾವೀಗ ಸಿಂಗಲ್ ಕ್ರೋಶಾ ಹಾಕೋದನ್ನು ತಿಳ್ಕೊಳ್ಳೋಣ. ಇದು ಚೈನ್ ಮಾಡ್ಕೊಳ್ಳೋದು ತುಂಬ ಬೇಸಿಕ್ ಇನ್ ಕ್ರೋಶಾದಲ್ಲಿ, ತುಂಬ ಬೇಸಿಕ್. ಫಸ್ಟ್ ಚೈನಿಂದನೇ ಎಲ್ಲ ಡಿಸೈನ್ಸ್ ಆಗಿರಲಿ ಯಾವುದೇ ಆಗಿರಲಿ ಆಗೋದೇ ಫಸ್ಟ್ ಚೈನಿಂದ. ಇವಾಗ ನಾವು ಸಿಂಗಲ್ ಕ್ರೋಶಾ ಹಾಕಬೇಕಾದ್ರೆ ಫಸ್ಟ್ ಚೈನನ್ನು ರೆಡಿ ಮಾಡಿರ್ತೀವಲ್ಲ, ಆ ಚೈನಲ್ಲಿ ಫಸ್ಟ್ ಚೈನಿಗೆ ಹಾಕಬಾರ್ದು. ನೆಕ್ಸ್ಟ್ ಚೈನಿಗೆ ನಾವು ನಿಡಲ್ನ ಟಿಪ್ಪನ್ನು ಒಳಗಡೆ ಹಾಕಿಬಿಟ್ಟು ಅದರ ಮೂಲಕ ಕೆಳಗಡೆಯಿಂದ ನಿಡಲ್ಗೆ ಆ ಕ್ರೋಶಾವನ್ನು ಸುತ್ತಿ ಮೇಲ್ಗಡೆ ಎಳೆದುಕೊಳ್ಬೇಕು. ಹೀಗೆ ಇವಾಗ ನೆಕ್ಸ್ಟ್ ಚೈನ್ ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ. ಕೆಳಗಡೆಯಿಂದ ಮೇಲ್ಗಡೆ ತೆಗೆದುಕೊಂಡೆ, ಅದನ್ನು ಮತ್ತೆ ಮೇಲ್ಗಡೆ ಹಾಕಬೇಕು. ಇವಾಗ ಕೆಳಗಡೆಗೆ ಹೋಗಿಸ್ತಾ ಇದ್ದೀನಿ ನಿಡಲನ್ನು. ಅಲ್ಲಿ ಮತ್ತೆ ಆ ಚೈನನ್ನು ತೆಗೆದುಕೊಂಡು ಮೇಲ್ಗಡೆ ಬರ್ತಾಯಿದ್ದೀನಿ. ಇವಾಗ ಮತ್ತೆ ಮೇಲ್ಗಡೆಯಿಂದ ಒಂದು ಸಾರಿ ಕ್ರೋಶಾ ದಾರವನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ತೆಗೆದುಕೊಳ್ಬೇಕು. ಮತ್ತು ನೆಕ್ಸ್ಟ್ ಹಾಗೆ ಹಾಕಬೇಕು. ಮತ್ತು ಎರಡೂ ಎಳೆಗಳಿಗೂ ಒಳಗೂ ಒಂದು ದಾರವನ್ನು ಹಾಕಿ ತೆಗೆದುಕೊಂಡು ಬರಬೇಕು. ಹೀಗೆ ಕಂಪ್ಲೀಟ್ ಚೈನನ್ನು ಇದೇ ರೀತಿ ಮಾಡ್ಕೊಳ್ತಾ ಹೋದರೆ ನಮಗೆ ಸಿಂಗಲ್ ಕ್ರೋಶಾ ರೆಡಿ ಆಗುತ್ತೆ. ಮೋಸ್ಟ್ ಈ ಸಿಂಗಲ್ ಕ್ರೋಶಾವನ್ನು ಬಾಸ್ಕೆಟ್ ಹೆಣೆಯೋದಕ್ಕೆ ಹೀಗೆ ಯೂಸ್ ಮಾಡ್ತೀವಿ. ಇದು 3 ಕ್ರೋಶಾ ರೆಡಿಯಾಗಿರುತ್ತೆ. ಎರಡು ಎಳೆಗಳಲ್ಲಿ ಒಂದು ಎಳೆಗಳನ್ನು ತೆಗೆದುಕೊಂಡು ಬಿಟ್ಟರೆ ಈ ಕ್ರೋಶಾ ರೆಡಿ ಆಗುತ್ತೆ. ಹೀಗೆ ಕಂಪ್ಲೀಟ್ ಕ್ರೋಶಾವನ್ನು ರೆಡಿ ಮಾಡಬೇಕು. ನಿಧಾನವಾಗಿ ನೋಡ್ತಾ ಹೋಗಿ, ತುಂಬ ಈಸಿಯಾಗಿ ಬೇಗನೆ ಕಲ್ತ್ಕೊಳ್ಬೋದು. ಕ್ರೋಶಾ ದಾರ ಕೂಡ ದಪ್ಪಾಗಿರುತ್ತೆ, ನಿಡಲ್ ಕೂಡ ಅಷ್ಟೊಂದೇನು ತೆಳುವಾಗಿರಲ್ಲ. ತುಂಬ ಈಸಿಯಾಗಿ ಇದರಲ್ಲಿ ಕಲ್ತ್ಕೊಂಡ್ಬಿಟ್ರೆ ನಾವು ಸಾರಿಗೆಲ್ಲ ಕ್ರೋಶಾ ಮೂಲಕ ಹಾಕಬೇಕಾದಾಗ ತುಂಬ ಈಸಿ ಆಗುತ್ತೆ. ಲಾಸ್ಟಲ್ಲಿ ಕ್ರೋಶಾ ಮುಗಿದ ನಂತರ ಇವಾಗ ನಾನು ನಿಮಗೆ ಡಬಲ್ ಕ್ರೋಶಾ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ಪನ್ನು. ಅದಕ್ಕಾಗಿ 2 ಚೈನನ್ನು ಹಾಕಿಬಿಟ್ಟು ಹೊಲಿಸ್ಕೊಳ್ತಾ ಇದ್ದೀನಿ. 2 ಚೈನ್ ಅಥವಾ 3 ಚೈನನ್ನು ಹಾಕಿಬಿಟ್ಟು ಹೊಲಿಸ್ಕೊಳ್ಬೋದು. ಇವಾಗ ಡಬಲ್ ಕ್ರೋಶಾವನ್ನು ಮಾಡಬೇಕಾದ್ರೆ ಫಸ್ಟ್ಗೆ ನಿಡಲ್ ಮೇಲೆ ಒಂದು ಸಾರಿ ಕ್ರೋಶಾವನ್ನು ಸುತ್ಕೊಳ್ಬೇಕು. ನಂತರ ನಾವು ಚೈನಲ್ಲಿ ಒಳಗಡೆಯಿಂದ ಹೋಗಿಸ್ಬೇಕಾಗತ್ತೆ ನಿಡಲನ್ನು. ಈಗ ಹೋದ ನಂತರ ಮತ್ತೆ ಒಂದು ಅದರ ಮೇಲೆ ಸುತ್ಕೊಂಡ್ಬಿಟ್ಟು ಕೆಳಗಡೆ ಇರಬೇಕು ನಿಪ್ಪು, ಮೇಲ್ಗಡೆ ತೆಗೆದುಕೊಳ್ಬೇಕು. ಇವಾಗ ಮತ್ತೆ ಒಂದು ಸಾರಿ ಎಳ್ಕೊಂಡು 2 ಎಳೆಗಳ ಮೇಲೆ ಮಾತ್ರ ಹೊರಗಡೆ ತರಬೇಕು. ಮತ್ತೆ 2 ಎಳೆಗಳು ಉಳಿತಲ್ಲ, ಮತ್ತೊಂದು ಸಾರಿ ಹಾಕಿಬಿಟ್ಟು ನಿಧಾನಕ್ಕೆ ಮಾಡಿ, ಇಲ್ಲದೆ ಹೋದರೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಕಂಪ್ಲೀಟಾಗಿ ಓಪನ್ ಆಗಿಬಿಡುತ್ತೆ ನಾವು ಒಂದು ಸತಿ ಏನಾದರೂ ಇದಾಗಿಬಿಟ್ರೆ. ಮತ್ತೆ ಮೇಲ್ಗಡೆ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಒಳಗಡೆ ಹೋಗಿಸಿ ಮತ್ತೆ ಅದನ್ನು ಅಲ್ಲಿ ಒಂದು ಕ್ರೋಶಾವನ್ನು ಎಳೆದುಕೊಂಡು ಮೇಲೆ ಬಂದು ಇವಾಗ 3 ಇದ್ದಾವೆ ಮೇಲೆ. ಮತ್ತೆ ಒಂದು ತೆಗೆದುಕೊಂಡು 2ರಲ್ಲಿ ಹಾಕಬೇಕು, ಮತ್ತೆ ಒಂದು ತೆಗೆದುಕೊಂಡು 2ರಲ್ಲಿ ಹಾಕಬೇಕು. ಹಿಂಗೆ ಮಾಡೋದ್ರಿಂದ ನಮಗೆ ಡಬಲ್ ಕ್ರೋಶಾ ರೆಡಿ ಆಗ್ತಾ ಹೋಗುತ್ತೆ. ಇವಾಗ ಹಾಗೆ ನೆಕ್ಸ್ಟ್ ನೋಡಿ, ನಿಧಾನವಾಗಿ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ತುಂಬ ಈಸಿ ಕ್ರೋಶಾ ಹಾಕೋದು. ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಆರಿನ ನಿಡಲ್ಗಳಿಂದ ಹಾಕ್ತೀವಲ್ಲ, ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಿಡಲ್ನ ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗುತ್ತೆ. ಹೀಗೆ ಮಾಡ್ತಾ ಹೋಗಿ. ಇವಾಗ ಫೈನಲ್ ಆಗಿ ಲಾಸ್ಟಲ್ಲಿ ಹಾಕಬೇಕಾದ್ರೆ ಎಡ್ಜಲ್ಲಿ ನಿಧಾನವಾಗಿ ಹಾಕಿ ನೋಡಿಬಿಟ್ಟು ಕಂಪ್ಲೀಟ್ ಎಡ್ಜ್ಗೆ ಹೋಗಿ ಹಾಕಿದರೆ ಮಾತ್ರ ಅದು ಕರೆಕ್ಟಾಗಿ ಬರುತ್ತೆ. ಹೀಗೆ ಸೇಮ್ ಇವಾಗಲೂ ಹೀಗೆ ಮೇಲ್ಗಡೆ ಒಂದು ಎಳೆದುಕೊಂಡು 2ರಲ್ಲಿ ತೆಗೆದುಕೊಳ್ಬೇಕು, ಮತ್ತು 2ರಲ್ಲಿ ತೆಗೆದುಕೊಳ್ಬೇಕು. ನೀವು ನಾಟ್ ಹಾಕೋದಿದ್ರೆ ಹೀಗೆ ಅದನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಎಳೆದುಕೊಂಡು ಬಿಡಬೇಕು ಲಾಸ್ಟಲ್ಲಿ ಮಾಡೋದಿದ್ರೆ. ನೋಡಿ, ಕೆಳಗಡೆ ಫಸ್ಟ್ ಚೈನ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶಾ ಹಾಗೆ ಡಬಲ್ ಕ್ರೋಶಾ. ಥ್ಯಾಂಕ್ ಯು ಎವ್ರಿವನ್.